ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಅಗದಿ ಒಂದು ಸ್ಪೆಷಲ್ ಆಗಿರೋ ಪುಂಡಿ ಪಲ್ಯ ರೆಸಿಪಿ ನಾನು ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ. ಉತ್ತರ ಕರ್ನಾಟಕ ಮಂದಿಗೆ ಜೋಳದ ರೊಟ್ಟಿ ಮತ್ತು ಪುಂಡಿ ಪಲ್ಯ ಇದ್ರ ಮುಗಿದು ಹೋತ್ ನೋಡ್ರಿ. ಇದ ಗಟ್ಟಿಮುಟ್ಟು ಊಟೋರಿಗೆ ನೋಡ್ರಿ. ನಾನು ಹಿಂದಿನ ದಿನ ರಾತ್ರಿನ ಒಂದು ಸೂಡ ಪುಂಡಿ ಪಲ್ಯ ತಂದು ಇಟ್ಕೊಂಡಿದ್ನಿ. ಅದನ್ನು ಈ ಥರ ಒಂದೊಂದಾಗಿ ಎಲ್ಲಿನ ನೀವು ಬಿಡಿಸ್ಕೇಟ ಅಂದರೆ ಸೋಸ್ಕೇಟ ಇಟ್ಕೋಬೇಕಾಗ್ತದೆ ನೋಡ್ರಿ. ನೆಕ್ಸ್ಟ್ ಅದನ್ನು 4 ರಿಂದ 5 ಸಾರಿ ನೀರು ಚೇಂಜ್ ಮಾಡಿ ಈ ಥರ ತೊಳಿಬೇಕಾಗ್ತದೆ ನೋಡ್ರಿ. ಯಾಕಂದ್ರೆ ಇದ್ರೊಳಗೆ ಭಾಳ ಮಣ್ಣು ಇರ್ತದೆ, ಹಾಗಾಗಿ ನೀವು ಸರಿಯಾಗಿ ತೊಳ್ಕೊಬೇಕಾಗ್ತದೆ ನೋಡ್ರಿ. ನಾ ಇವಾಗ ತೊಳೆದ ಒಂದು ಬೊಗಾನ್ಯಾಗ ಹಾಕೊಳಕತ್ತೀನಿ. ಪುಂಡಿ ಪಲ್ಯ ಮಾಡೋಕೆ ಬೇಕಾಗುವ ಐಟಮ್ಮು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಅರಿಶಿನ ಪುಡಿ, ನೆಕ್ಸ್ಟ್ ಶೇಂಗಾ ಬೇಕು ನೋಡ್ರಿ. ಆಮೇಲೆ ಒಳ್ಳೆಣ್ಣೆ, ಸ್ವಲ್ಪ ವೆಂಕಟೇಶ್ ರವೆ ತೊಗೊಂಡಿನಿ. ಕೆಲವೊಬ್ರು ನುಚ್ಚು ಬಳಸ್ತಾರೆ, ಬಟ್ ನಾವು ವೆಂಕಟೇಶ್ ರವೆ ಬಳಸಾಕತ್ತೀವಿ ಇಲ್ಲಿ. ಇವಾಗ ಸ್ವಲ್ಪ ಸಿಪ್ಪೆ ಬಿಡಿಸಿಟ್ಕೊಂಡ್ರು ಬೆಳ್ಳುಳ್ಳಿ, ಆಮೇಲೆ ತೊಗರಿಬೇಳೆ ನೋಡ್ರಿ. ಇದಕ್ಕೆ ಮೇನ್ ಅಂದ್ರೆ ಪುಂಡಿ ಪಲ್ಯ ನೋಡ್ರಿ. ಪುಂಡಿ ಪಲ್ಯನ 4 ರಿಂದ 5 ಸಾರಿ ಸರಿಯಾಗಿ ತೊಳೆದು ಕೆಟ್ಟ ಒಂದು ಬೊಗಾನ್ಯಾಗ ಹಾಕಿ ಇಟ್ಕೊಂಡಿವಿ ನೋಡ್ರಿ. ಇವಾಗ ನೋಡ್ರಿ ಪುಂಡಿ ಪಲ್ಯ ಮಾಡಕ್ಕೆ ಒಲಿ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡಿವಿ. ಒಲಿ ಕೂಡ ಚಾಲು ಅದ. ಇಲ್ಲಿನ ಬಾಜು ಪುಂಡಿ ಪಲ್ಯ ನಾವು ತೊಳ್ಕೊಂಡು ಇಟ್ಕೊಂಡಿದ್ವಲ್ರಿ, ಅದನ್ನು ಕುಕ್ಕರ್ಗೆ ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕಾಗ್ತದೆ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದು ಬಾಜು ಒಲ್ಯಾಗ ತೊಗರಿ ಬೇಳಿನ ಒಂದು ಕುದಿ ಕುದಿಸ್ಕೊಳಕತ್ತೀವಿ ನೋಡ್ರಿ. ಈ ಕಡೆ ಪುಂಡಿ ಪಲ್ಯ ಕುದಿಯಾಕತ್ತದ, ಈ ಕಡೆ ತೊಗರಿ ಬೇಳೆ ಸಹ ಕುದಿಯಾಕತ್ತದ. ನೀವು ನಿಮ್ಮ ಮನೆಗೆ ಯಾವ ಥರ ಪುಂಡಿ ಪಲ್ಯ ಮಾಡ್ತೀರಂತ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ. ಇವಾಗ ಪುಂಡಿ ಪಲ್ಯ ಕುದ್ದೈತ್ರಿ. ಇದು ಪುಂಡಿ ಪಲ್ಯ ಭಾಳ ಹುಳಿ ಇರ್ತೈತಂತ ನಾವು ರಸ ಬಸ್ಕೊಂಡ್ಬಿಡ್ತೀವಿ ನೋಡ್ರಿ. ಈ ಥರ ರಸ ಬಸ್ಕೊಂಡು ಮಾಡೋದ್ರಿಂದ ಪುಂಡಿ ಪಲ್ಯ ಸ್ವಲ್ಪ ಹುಳಿ ಕಮ್ಮಿ ಆಗ್ತದೆ. ನಾವು ನಮ್ಮ ಮನೆಗೆ ಇದೇ ಥರ ಮಾಡ್ತೀವಿ ನೋಡ್ರಿ. ಮತ್ತು ನಿಮ್ಮ ಮನೆಗೆ ಯಾವ ಥರ ಪುಂಡಿ ಪಲ್ಯ ಮಾಡ್ತಾರಂತ ನಮ್ಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ ನೋಡ್ರಿ. ಇವಾಗ ಬ್ಯಾಳಿ ಹಾಕೊಂಡಿವಿ ನೋಡ್ರಿ. ನೆಕ್ಸ್ಟ್ ಇದಕ್ಕೇನಪ್ಪ ಅಂತಂದ್ರೆ ನಾವು ವೆಂಕಟೇಶ್ ರವೆ ಹಾಕೊಳಕತ್ತೀವಿ. ನುಚ್ಚು ಸಹ ಹಾಕ್ತಾರೆ, ಬಟ್ ನಾವು ವೆಂಕಟೇಶ್ ರವೆನ ಹಾಕೊಳಕತ್ತೀವಿ ನೋಡ್ರಿ. ಆಮೇಲೆ ಬೆಲ್ಲ ಹಾಕಿವಿ ನೋಡ್ರಿ. ನೆಕ್ಸ್ಟ್ ಏನಂತ ಅಂದರೆ ಇದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕೊಳಕತ್ತೀವಿ ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀವಿ ರೀ. ಇದಾದ ನಂತರ ಸ್ವಲ್ಪ ಅರಿಶಿನ ಪುಡಿನ ನಾವು ಹಾಕೊಳಕತ್ತೀವಿ ನೋಡ್ರಿ. ಮತ್ತು ಉಳಿದಿರೋ ಐಟಮ್ ಅಂದ್ರೆ ಬೆಳ್ಳುಳ್ಳಿ, ಶೇಂಗಾ ಮತ್ತು ಜೀರಿಗೆ ನೋಡ್ರಿ. ಇವು ಏನದಲ್ಲ ಸ್ವಲ್ಪ ಜಜ್ಜಿಕೇಟ ಹಾಕೋರಿ ನೋಡ್ರಿ. ಪುಂಡಿ ಪಲ್ಯಕ್ಕೆ ಏನದ ನುಚ್ಚು ಹಾಕಿ ಮಾಡ್ತಾರ್ರಿ ಎಲ್ಲರೂ, ಬಟ್ ನಾವು ನುಚ್ಚು ಬದಲಿ ವೆಂಕಟೇಶ್ ರವೆನ ಬಳಸ್ತೀವಿ ರೀ. ಯಾವಾಗಲೂ ವೆಂಕಟೇಶ್ ರವೆನ ಹಾಕಿ ಪುಂಡಿ ಪಲ್ಯ ಮಾಡ್ತೀವಿ ನೋಡ್ರಿ. ನಾವು ಯಾವ ಥರ ಮಾಡ್ತೀವಿ ಅದೇ ಥರ ನಿಮ್ಗೆ ಸೇಮ್ ಪುಂಡಿ ಪಲ್ಯನ ನಾನು ತೋರ್ಸಾಕತ್ತೀವಿ. ಈ ಥರ ಒಮ್ಮೆ ವೆಂಕಟೇಶ್ ರವೆ ಹಾಕಿಟ ಪುಂಡಿ ಪಲ್ಯ ಮಾಡಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಆಗ್ತದೆ ನೋಡ್ರಿ. ಇವಾಗ ಎಲ್ಲ ಪದಾರ್ಥ ಹಾಕಿವಿ, ಹಾಕಿಟ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡು ಕೇಟ ಆಮೇಲೆ ಕುಕ್ಕರ್ನಾಗ ಬೇಯಿಸ್ಕೋಬೇಕಾಗ್ತದೆ ರೀ ನೋಡ್ರಿ. ಸ್ವಲ್ಪ ನೀರು ಹಾಕಾಕತ್ತೀವಿ. ನೀರು ಹಾಕಿಟ ಇನ್ನೊಮ್ಮೆ ಮಿಕ್ಸ್ ಮಾಡ್ತೀವಿ ನೋಡ್ರಿ ಇದನ್ನು. ಇವಾಗ ನೋಡ್ರಿ ಕುಕ್ಕರ್ ಮುಚ್ಚಿಕೇಟ 2 ಸೀಟಿ ಕೂಗಿಸ್ಕೋಬೇಕಾಗ್ತದೆ ನೋಡ್ರಿ. ಫೈನಲಿ ಇವಾಗ 2 ಸೀಟಿ ಕೂಗಿಸ್ಕೊಂಡಿವಿ. ಕುಕ್ಕರ್ ಸಹ ಆರೈತಿ ನೋಡ್ರಿ. ಈಗ ಪುಂಡಿ ಪಲ್ಯ ಈ ಥರ ಆಗಿರ್ತದೆ ನೋಡ್ರಿ. ಇದನ್ನು ಒಂದು ಚಮಚೆ ತೊಗೊಂಡು ಕೇಟ ಸರಿಯಾಗಿ ಮುಗುಚ್ಕೋಬೇಕಾಗ್ತದೆ ನೋಡ್ರಿ. ಮುಗುಚ್ಕೊಳ್ಳೋದಂದ್ರೆ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಫೈನಲ್ ಆಗಿ ನಮ್ಮ ಪುಂಡಿ ಪಲ್ಯ ರೆಡಿ ಆಗೈತೆ ನೋಡ್ರಿ. ಯಾವ ಥರ ಬಂದದಂತ ನೀವು ನೋಡ್ಬೋದು. ನಾ ಹೇಳ್ಕೊಟ್ಟಿರೋ ಮೆಥಡ್ದಾಗ ಒಮ್ಮೆ ಪುಂಡಿ ಪಲ್ಯ ಮಾಡಿ ನೋಡ್ರಿ. ಯಾವ ಥರ ಬಂದದಂತ ಕಮೆಂಟ್ನಾಗ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗ್ಬೇಡ ನೋಡ್ರಿ. ಥ್ಯಾಂಕ್ ಯು.